ಫ್ರೆಂಡ್ಸ್, ವೆಲ್ಕಮ್ ಟು ವೃದ್ಧಿ ಕ್ರಿಯೇಷನ್. ನಾನಿವತ್ತು ಇಲ್ಲಿ ಬ್ರೌನ್ ಸ್ಯಾರಿಗೆ ಸಿಂಪಲ್ ಆಗಿರೋಂಥ ಕ್ರೋಶಾ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಇದರಲ್ಲಿ ನೆಕ್ಸ್ಟ್ ಆಪ್ಷನ್ ಯಾವುದೂ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ಬಾರ್ಡ್ರಲ್ಲಿರೋ ಕಲರ್ನೇ ತೊಗೋತಾ ಇದ್ದೀನಿ. ಇದು ಬ್ರೌನ್ ವಿತ್ ಗೋಲ್ಡ್ ಕಲರ್ ಇರೋದ್ರಿಂದ ನಾನಿಲ್ಲಿ ಫಸ್ಟು ಈ ಸೆರ್ಗಲ್ಲಿ ಗೋಲ್ಡ್ ಕಲರ್ನೇ ಫಸ್ಟ್ ಹಾಕ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಜಸ್ಟ್ ನಾವು ಬೇಸಿಕ್ ಅಂದರೆ ಈಗ ಜಡೆ ಮತ್ತು ಕಂಬ ಎರಡೇ ಕಲ್ತಿದ್ರು ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಒಂದು ಕುಚ್ಚನ್ನ ಮಾಡ್ಬೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ಅದನ್ನು ಎಡ್ಜಲ್ಲಿ ಗಂಟು ಹಾಕ್ಕೊಳ್ಳಿ. ಈಗ ನೋಡಿ, ಗಂಟು ಹಾಕೊಂಡಾದ್ಮೇಲೆ ಅದೇ ಹೋಲಿಂದ ಹೀಗೆ ದಾರನ ಎಳ್ಕೊಂಡು 3 ಜಡೆ ಹಾಕ್ತಾ ಇದ್ದೀನಿ ನಾನಿಲ್ಲಿ. 1 2 3 ಜಡೆ ಯಾಕೆ ಹಾಕಿರೋದು ಅಂದರೆ ಕಂಬದ ಲೆಂತ್ಗೆ ಬರೋಕ್ಕೋಸ್ಕರ 3 ಜಡೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕ್ರೋಶಾ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಡೈರೆಕ್ಟು ಸ್ಯಾರಿಗೆ ಚುಚ್ಚಿ ಕಂಬನ ಸ್ಟಾರ್ಟ್ ಮಾಡಿ. ಫಸ್ಟಿಗೆ ಮಾತ್ರನೇ 3 ಚೈನ್ ಹಾಕೋಬೇಕು, ನೆಕ್ಸ್ಟ್ ಎಲ್ಲ ಕಂಬನೇ ಹಾಕೋಬೇಕು. ಈಗ ನೋಡಿ, ಈಗ ಹಾಕೋದ್ರಿಂದ ನೋಡಿ 3 ಚೈನು ಮತ್ತು 1 ಕಂಬ ಎರಡೂ ಈವನ್ನಾಗಿ ಕಾಣಿಸುತ್ತೆ. ಇದಕ್ಕೋಸ್ಕರನೇ 3 ಚೈನ್ ಸ್ಟಾರ್ಟಿಂಗಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದ್ದು. ಈಗ 2 ಕಂಬ ಆದಮೇಲೆ ನೆಕ್ಸ್ಟು 2 ಚೈನು, ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಹೀಗೆ ಸ್ಯಾರಿಗೆ ಚುಚ್ಕೊಂಡು ಡೈರೆಕ್ಟು ಮತ್ತೆ 2 ಕಂಬ. ಎರಡು ಕಂಬ ಆದಮೇಲೆ ಮತ್ತೆ 2 ಚೈನು. ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೊಳ್ಳಿ, ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಹೀಗೆ ಅಲ್ಲಿಂದ ಮತ್ತೆ ಕಂಬ ಹಾಕಿ. ಈಗ ನೋಡಿ, 2 ಜಡೆ 2 ಕಂಬ. ಈ ಒಂದು ನಾವು ಬೇಸಿಕ್ ಡಿಸೈನಲ್ಲಿ ಜಸ್ಟು 2 ಜಡೆ 2 ಕಂಬ ಹೀಗೇ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ಒಂದು ಡಿಸೈನ್ ನೋಡಿ, ಇಲ್ಲಿ ಈ ಥರ ಫಿನಿಶಿಂಗ್ ಬರ್ತಿರುತ್ತೆ. ಸೇಮ್ ಇದು ಹೋಲ್ ಸೀರೆಗೆ ಫಸ್ಟ್ ಸ್ಟೆಪ್ಪಲ್ಲಿ ಇದೇ ಡಿಸೈನ್ನ ಹೀಗೆ ಕಂಟಿನ್ಯೂ ಮಾಡಿ. ಸ್ಟೆಪ್ಪು ಕಂಪ್ಲೀಟ್ ಆಗಕ್ಕೆ ಬಂದಿದೆ. ನೀವು ಯಾವತ್ತೂ ಸೆರ್ಗಗೆ ಆಪೋಸಿಟ್ ಕಲರು ಅಂದರೆ ನಿಮಗೆ ಸೆರ್ಗಲ್ಲಿ ಯಾವುದು ಇರುತ್ತೆ ಕಲರು, ಈಗ ಇಲ್ಲಿ ಬ್ರೌನ್ ಕಲರ್ ಇದೆ, ಅದರಿಂದ ನಾನು ಫಸ್ಟಲ್ಲೇ ಗೋಲ್ಡ್ ತೊಗೊಂಡಿದ್ದೀನಿ. ಆವಾಗ ನಿಮಗೆ ಕುಚ್ಚನ್ ಡಿಸೈನು ಕ್ಲಿಯರಾಗಿ ಕಾಣಿಸುತ್ತೆ. ಅದರಿಂದನೇ ನೀವು ಯಾವತ್ತೂ ಅಪೋಸಿಟ್ ಕಲರ್ ತೊಗೋಬೇಕು. ಈಗ ನೋಡಿ ಡಿಸೈನ್ನ ಹೆಂಗೆ ಎಂಡ್ ಮಾಡೋದು ಅಂತ. ಈಗ ಲಾಸ್ಟಲ್ಲಿ ಸೇಮ್ ಹೇಗೆ ಹಾಕ್ಕೊಂಡ್ರಿ ಹಾಗೆ ಹಾಕ್ಕೊಂಡು ಎಂಡಿಂಗಲ್ಲೂ 2 ಕಂಬ ಬರೋ ಥರ ಹಾಕ್ಕೊಳ್ಳಿ. ಈಗ ನೋಡಿ, 2 ಕಂಬ ಆದಮೇಲೆ ಲಾಸ್ಟ್ ಎಂಡ್ ಮಾಡುವಾಗ ಮತ್ತೆ 2 ಚೈನ್ ಹಾಕ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಹೀಗೆ ಇದ್ರೊಳಗಡೆಯಿಂದ ಎಳ್ಕೊಂಡ್ರೆ ಈ ಡಿಸೈನು ಲಾಕ್ ಆಗುತ್ತೆ. ಈಗ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಹಾಕೋಣ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನು 3 ಚೈನ್ ಹಾಕ್ಕೊಂಡಿದ್ದೋ ಸ್ಟಾರ್ಟಿಂಗಲ್ಲಿ, ಅಲ್ಲಿ 3ನೇ ಚೈನ್ ಲಾಸ್ಟ್ ಎಂಡ್ಗೆ ಹೋಗಿ ಮೇಲ್ಗಡೆದಕ್ಕೆ ನೀವು ಲಾಕ್ ಮಾಡ್ಕೋಬೇಕು. ಈಗ ಅದರೊಳಗಡೆಯಿಂದ ದಾರ ಎಳ್ಕೊಂಡ್ರೆ ನಿಮಗೆ ಕುಚ್ಚು ಕರೆಕ್ಟಾಗಿ ಬರುತ್ತೆ. ಈಗ ಇದನ್ನು ಗಂಟು ಹಾಕೊಂಡಾದ್ಮೇಲೆ ಮತ್ತೆ ಅದೇ ಹೋಲಿಂದ ದಾರಾನ ತಗೊಂಡು ಫಸ್ಟು ಲಾಕ್ ಮಾಡ್ಕೊಳ್ಳಿ. ಅವಾಗೆ ಏನು ಹಾಕಿದ್ರಿ ಅದೇ ಥರ 3 ಚೈನ್ನ ಹಾಕೊಳ್ಳಿ. ಆವಾಗ ನಿಮಗೆ ಕಂಬದ ಲೆಂತ್ಗೆ ಅದು ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಇಲ್ಲಿ ಏನು 2 ಚೈನ್ ಗ್ಯಾಪ್ ಇತ್ತು ಅಲ್ಲಿ ನಾವು 2 ಕಂಬನ ಹಾಕೋಬೇಕು. ನಾನಿಲ್ಲಿ ಅದಕ್ಕೋಸ್ಕರ ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಯಾಕೆಂದರೆ ನಿಮಗೆ ಕಂಬ ಹಾಕಿದ್ಮೇಲೆ ಇದು ಈ ಥರ ಸ್ಟ್ಯಾಂಡಿಂಗ್ ಲೈನಾಗಿ ಬರಬೇಕು ಅದಕ್ಕೆ. ಈಗ ನೋಡಿ, ಡೈರೆಕ್ಟ್ ನಾವು ಒಂದು ನೀಡಲ್ ಮೇಲೆ ದಾರ ತಗೊಂಡು 2 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಇಲ್ಲಿ 2 ಕಂಬನ ಹಾಕೋಬೇಕು. ನೋಡಿ, ಈಗ ನೋಡಿ, ಈಗ 2 ಕಂಬ ಹಾಕೊಂಡ್ಮೇಲೆ ಇದೇ ಥರ ಫಿನಿಶಿಂಗ್ ಬರಬೇಕು ಎಡ್ಜಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಫ್ಲ್ಯಾಟ್ ಆಗಿ ಹೋಯ್ತಾ ಹೋಯ್ತಾ ಎಂಡಲ್ಲಿ ಡಿಸೈನ್ ಸ್ಲ್ಯಾಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ಟ್ರೈಟ್ ಬರೋಕ್ಕೋಸ್ಕರನೇ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟಿಗೆ 2 ಕಂಬನ ಹಾಕ್ಕೊಂಡಿದ್ದೀವಿ.
ಈ ಡಿಸೈನು ಅಷ್ಟೇ ಸೇಮ್ ನೀವು ಬೇಸಿಕಲ್ಲಿ ಏನು ಹಾಕಿದ್ರಿ ಅದೇ ಥರ, ಆದರೆ ಕಂಬ ಬಂದಿರೋ ಜಾಗದಲ್ಲಿ ಚೈನ್ ಬರುತ್ತೆ ನೋಡಿ. 2 ಚೈನು 2 ಕಂಬ. ಏನು 2 ಚೈನ್ ಗ್ಯಾಪ್ ಇರುತ್ತೆ ಅಲ್ಲಿ ಕಂಬ ಇರೋ ಜಾಗದಲ್ಲಿ 2 ಚೈನು. ನಿಮಗೆ ಲೂಸ್ ಅನಿಸ್ತು ಅಂದರೆ ಬೇಕಾದ್ರೆ 1 ಚೈನ್ ಬೇಕಾದರೂ ಹಾಕೋಬೋದು, ಯಾಕೆಂದರೆ ಒಂದೊಂದು ದಾರದ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಈಗ ಸೇಮ್ ಹೀಗೆ 2 ಚೈನ್ ಇರೋ ಜಾಗದಲ್ಲಿ 2 ಕಂಬ ಇರೋ ಜಾಗದಲ್ಲಿ 2 ಚೈನ್ ಬರೋ ಥರ ಈ ಡಿಸೈನ್ನ ಕಂಟಿನ್ಯೂ ಮಾಡಿ. ನೋಡಿ ಇಲ್ಲಿ ಹೀಗೆ ಈ ಸ್ಟೆಪ್ನ ಕಂಟಿನ್ಯೂ ಮಾಡಿ. ನೋಡಿ ಇಲ್ಲಿ ಇದೇ ಥರ ಈ ಡಿಸೈನ್ನ ಕಂಟಿನ್ಯೂ ಮಾಡಿ. ನಿಮಗೆ ಅದು ಬಾಕ್ಸ್ ಥರ ತುಂಬ ಚೆನ್ನಾಗಿ ಅನ್ಸುತ್ತೆ. ನೋಡಿ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಈಗ ನೋಡಿ ಲಾಸ್ಟಲ್ಲಿ 2 ಕಂಬ 2 ಚೈನ್ ಆದಮೇಲೆ ಈ ಎಂಡಲ್ಲಿ 2 ಕಂಬ ಏನಿದೆ ಅದಕ್ಕೆ ಒಂದೇ ಒಂದು ಕಂಬನ ಎಂಡಲ್ಲಿ ಹಾಕ್ಕೊಳ್ಳಿ. ಜಸ್ಟು ಈ ಹೋಲ್ ಒಳಗಡೆ ಹೋಗಿ ಏನು ಲಾಸ್ಟ್ ಕಂಬ ಮೇಲೆ ಚೈನ್ ಇರುತ್ತೆ ಅದಕ್ಕೆ ಹೋಗ್ಬಿಟ್ಟು ನೀವಲ್ಲಿ ಒಂದು ಕಂಬನ ಹಾಕ್ಕೊಂಡು ಸೇಮ್ 2 ಚೈನ್ ಹಾಕಿ ಕಟ್ ಮಾಡಿ. ಈಗ ನೋಡಿ 2 ಸ್ಟೆಪ್ಪಲ್ಲೂ ಸ್ಲ್ಯಾಂಟಾಗಿ ಏನು ಬಂದಿಲ್ಲ, ಈವನ್ ಆಗಿ ಡಿಸೈನ್ ಫಿನಿಶಿಂಗ್ ಬರುತ್ತೆ. ನೀವು ಹಿಂಗೆ ಹಾಕೋದ್ರಿಂದ ನೀವು ಹಿಂದೆನೇ ಎಂಡ್ ಮಾಡಿದ್ರೆ ಅದು ಈ ಥರ ಫಿನಿಶಿಂಗ್ ಬರೋದಿಲ್ಲ. ಈಗ ಇದಕ್ಕೆ ಕುಚ್ಚು ಕಟ್ಟೋಣ. ನೋಡಿ ಇಲ್ಲಿ ಇದನ್ನು ನಾನು ಸ್ಟಾರ್ಟಿಂಗಲ್ಲಿ ಗೋಲ್ಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದೇ ಕಲರ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಕುಚ್ಚು ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ. ಇಲ್ಲಿ ನಾನು ಎಷ್ಟು ಡಿಸ್ಟೆನ್ಸಲ್ಲಿ ತೊಗೊಂಡಿದ್ದೀನಿ ಅಂದರೆ ಈಗ ನೋಡಿ ಇದು 1 ಇಲ್ಲಿ 2 ಇದು 3ನೇ ಮನೆಗೆ ನಾನು ಕುಚ್ಚನ್ನ ಹಾಕ್ತಾಯಿದ್ದೀನಿ. ಅವಾಗ ನಿಮಗೆ ತೀರಾ ಹತ್ರನೂ ಆಗಲ್ಲ ತೀರಾ ದೂರನೂ ಆಗಲ್ಲ. ನಿಮ್ಗೆ ಏನಾದರೂ ಡಿಸ್ಟೆನ್ಸ್ ಜಾಸ್ತಿ ಕಡಿಮೆ ಬೇಕು ಅಂದರೆ ನೀವು 2 ಬಾಕ್ಸ್ಗೆ ಹಾಕ್ಕೋಬೋದು. ಕಡಿಮೆ ಬೇಕು ಅಂದರೆ, ಜಾಸ್ತಿ ಬೇಕು ಅಂದರೆ ನಿಮ್ಗೆ ಎಷ್ಟು ಗ್ಯಾಪ್ ಬೇಕು ಅನಿಸುತ್ತೆ ನೋಡಿ ಬಾಕ್ಸ್ನ ಕೌಂಟ್ ಮಾಡಿ ಕುಚ್ಚನ್ನ ಕಟ್ಕೊಳ್ಳಿ. ಕುಚ್ಚು ಇಲ್ಲಿ ಫುಲ್ಲು ಕಂಪ್ಲೀಟ್ ಆಗಿದೆ. ಹೇಗೆ ಸಿಂಪಲ್ಲಾಗಿ ಸಕ್ಕದಾಗಿ ಕಾಣಿಸ್ತಿದೆ ಅನ್ನೋದನ್ನ ನೋಡಿ. ಸ್ಯಾರಿಲಿರೋ ಚೆಕ್ಸ್ ಡಿಸೈನ್ಗೆ ಇದು ಎಕ್ಸಾಕ್ಟಾಗಿ ಮ್ಯಾಚಿಂಗ್ ಆಗ್ತಿದೆ. ಹೀಗೆ ಸಿಂಪಲ್ಲಾಗಿ ಸಕ್ಕತ್ತಾಗಿರೋ ಡಿಸೈನ್ಗೆ ನೀವು ಎಷ್ಟು ಚಾರ್ಜ್ ಮಾಡ್ಬೋದು ಅನ್ನೋದು ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಇದೇ ಥರ ಹೊಸ ಡಿಸೈನ್ಗಳಿಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.